ಎನ್ನುವಂತ ಮಾತನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಈ ದಿನ ನೀಡೋಣ. ಶಿಕ್ಷಣವೆಂಬುದು ಎಲ್ಲರಿಗೂ ತಿಳಿದಿರೋ ಹಾಗೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗಲಾರದು. ಇಂತಹ ಕಾರ್ಯಕ್ರಮವನ್ನ ಚಿಕ್ಕನಹಳ್ಳಿ, ಅಗಲಗುರ್ಕಿ, ಜರಳತಿಮ್ನಹಳ್ಳಿ, ಚೊಕ್ನಹಳ್ಳಿ, ಚಿಕ್ಕಕಾಡಿಗನಹಳ್ಳಿ ಮಂಜುನಾಥ್ ಸನ್ ಆಫ್ ನರಸಿವಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿದ ಒಂದು ಶ್ರೀನಿವಾಸ್ ಡಿಎನ್ ವೇದಿಕೆ ಹತ್ರ ಬನ್ನಿ. ವರ್ಷ ಏನು ಇವರು ಮಾಡ್ತಾ ಇದ್ರು ಅದಕ್ಕೆ ಈಗ ಸ್ವಲ್ಪ ನಾವು ಕೈ ಜೋಡಿಸಿದ್ದೀವಿ. ಕೈ ಜೋಡಿಸಿ ಸಕ್ಸಸ್ ಆಗಲಿ ಅಂತೇಳಿ, ಮತ್ತು ಬಡ ಜನತೆಗೆ ಏನಿದೆ ಹಿಂದುಳಿದ ವರ್ಗಗಳೇನಿದ್ದಾವೆ ಅವು ಸ್ವಲ್ಪ ಮಟ್ಟಿಗೆ ಅದು ತೃಪ್ತಿಯಿಂದ ಇರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಶ್ರೀರಾಮ್ಪುರದಲ್ಲಿ ಇಟ್ಕೊಂಡಿದ್ದೀವಿ. ಏನು ಸರ್ ಶ್ರೀರಾಮ್ಪುರದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ? ಶ್ರೀರಾಮ್ಪುರದಲ್ಲಿ ಈಗ ಏನು ಅಂಗವಿಕಲರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥದ್ದು, ಓದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಸಹಾಯಧನವನ್ನು ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗ್ಬೋದು, ಅಥವಾ ಬೆಲ್ಸೀಟನ್ನು ಕೊಡ್ತಕ್ಕಂಥದ್ದು, ಚಳಿಗಾಲದ ಅಧಿವೇಶನಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಸೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಶ್ರೀರಾಮ್ಪುರದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು, ಈಗ ಸ್ವಲ್ಪ ನಾವು ಕೈ ಜೋಡಿಸಿ ಅದು ಒಂದು ಉನ್ನತ ಮಟ್ಟಕ್ಕೆ ನಡೀಲಿ ಅಂತೇಳಿ ಅದನ್ನ ನಡೆಸ್ತಾ ಇದ್ದೀವಿ. ಸರ್, ಇದಕ್ಕಿದ್ದಂತೆ ಏಡ್ಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಶ್ರೀನಿವಾಸಪ್ಪ ದಿಢೀರ್ನೆ ಒಂದು ಬಾಂಬ್ ಸ್ಫೋಟದಂತೆ ಪ್ರಚಾರ ಆಗ್ತಿದೆ. ಇಲ್ಲ, ಅದು ಖಂಡಿತ ಆ ಥರ ಅಲ್ಲ. ಅದನ್ನು ಎಲೆಮರೆಕಾಯಿಯಾಗಿ ಮಾಡ್ಕೊಂಡು ಬರ್ತಿದ್ವಿ. ಇತ್ತೀಚೆಗೆ ನನ್ನ ಸ್ನೇಹಿತ ವೃಂದ ಆ ಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹೊರತು ನಾವು ಪ್ರಚಾರಕ್ಕಾಗಿ ಯಾವುದೇ ಇದುವರೆಗೂ ನಾನು 25-30 ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡು ಬಂದಿದ್ದೀವಿ. ಯಾರಿಗೇನು ಸಹಾಯ ಮಾಡ್ತೀವಿ, ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ. ಇತ್ತೀಚೆಗೆ ಅದು ನನ್ನ ಸ್ನೇಹಿತರ ಒಂದು ವರ್ಗದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾಕೆ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅವರ ಪ್ರಚಾರಕ್ಕೆ ತಂದಿದ್ದಾರೆ ಹೊರತು ನಾವಂತೂ ಯಾವುದೇ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ. ಯಾವುದೇ ಸ್ವಾರ್ಥಕ್ಕೆ, ರಾಜಕೀಯ ಸನ್ನಿವೇಶಕ್ಕೆ ಇದಲ್ಲ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಸಹಾಯ ಮಾಡಬೇಕಂತ ಯಾಕೆ ಅದು ನನ್ನ ಜೀವನದಲ್ಲಿ ನಾನು ಭಾಳಷ್ಟು ನೋವನ್ನು ಅನುಭವಿಸಿದೆ. ಮತ್ತು ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿ, ಜೊತೆಗೆ ಬಡತನದಲ್ಲಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ನಾನು ಜೀವನ ಮಾಡಿ ಬಂದವನು. ಆ ಜೊತೆಗೆ ಬಡವರ ಒಂದು ದೀನ ದಲಿತರ ಕುಟುಂಬಗಳಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಇರ್ತದೆ, ಅದನ್ನು ಹೇಗೆ ನಿಭಾಯಿಸಬೇಕು, ವಿದ್ಯಾರ್ಥಿಗಳಾಗ್ಬೋದು, ವಿದ್ಯಾರ್ಥಿ ಜೀವನ ಆಗ್ಬೋದು, ಅಥವಾ ನಾವು ಸಾಮಾಜಿಕವಾಗಿ ಬದುಕಬೇಕಂತ ರೀತಿಯಲ್ಲಿ ಹೆಂಗಿರ್ತೀವಿ ಅಂತ ಅನ್ನೋದನ್ನು ಅನುಭವಿಸಿ ಬಂದಿರತಕ್ಕಂಥಕ್ಕಾಗಿ ಆಗಾಗಲೇ ಪುರಾಣ ಪುಣ್ಯಕಥೆಗಳನ್ನು ಓದಿ ನಾನು ಆ ರೀತಿ ಮಾಡಬೇಕು ಅಂತೇಳಿ ನನಗೆ ಮನಸ್ಸಾಗಿದೆ. ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್, ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರ ಸಮಾಜ ಸೇವೆ ಹಿಂದೆ ರಾಜಕೀಯ ಉದ್ದೇಶ ಇದೆಯಾ? ಇದ್ರ ಉದ್ದೇಶ ಏನು ಇದರ ಉದ್ದೇಶ ಅಂತ ರಾಜಕೀಯಕ್ಕೆ ಯಾವುದೇ ಕಾಲಕ್ಕೂ ನಾನು ಬರೋದಿಲ್ಲ. ರಾಜಕೀಯ ಉದ್ದೇಶ ನನ್ನಿಲ್ಲ. ನನ್ನ ಸ್ನೇಹಿತ ವರ್ಗ ಅಥವಾ ಸಾಮಾಜಿಕ ಪಿಡುಗುಗಳಿಂದ ಹೊರ ಬಂದರೆ ಸಾಕು, ವಿದ್ಯಾಭ್ಯಾಸದಲ್ಲಿ ಮುಂದುವರೆದ್ರೆ ಅವು ಮುಂದಿನ ಅವನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವನ್ನು ಕೂಡ ಇಲ್ಲಿ ಇಟ್ಕೊಂಡಿಲ್ಲ. ನಾವು ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡವ್ರಿಗೆ ಏನು ಹೇಳ್ತೀರಿ? ಇವತ್ತು ಈ ಅವಕಾಶವನ್ನು ಸದುಪಡಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗಲಿ, ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಕೂಡ ಯಾವುದೇ ಒಂದು ದೀನದಲಿತ ಕುಟುಂಬಗಳು ಏನಿದ್ದಾವೆ ಅಥವಾ ಸಾಮಾಜಿಕ ಹಿಂದುಳಿದ ಯಾವುದೇ ವರ್ಗ ಆಗಿರ್ಬೋದು, ಬ್ರಾಹ್ಮಣ ಆಗ್ಬೋದು, ಇತರೆ ಜಾತಿಗಳು ಯಾವೇ ಆಗಿರ್ಬೋದು, ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಣಗಾಡ್ತಿದ್ರೆ ಖಂಡಿತವಾಗಿ ಅವ್ರು ಒಂದಿನ ಆದರೂ ಕೂಡ ಅವ್ರು ತೃಪ್ತಿಯಿಂದ ಇರಕ್ಕೆ ಈ ಸಹಾಯವನ್ನು ಮಾಡಿದ್ದೀವಿ ಅಂತ ಹೇಳಕ್ ಮಾಡಿ ಇಷ್ಟಪಡ್ತೀನಿ. ನಾನು ಸಮಾಜ ಸೇವೆಗೆ ಕೇರ್ ಆಫ್ ಅಡ್ರೆಸ್ ಆಗ್ತಾ ಇದ್ದೀರಾ? ಎಲ್ಲಿ ಸಮಾಜ ಸೇವೆಗೆ ಕೇರ್ ಆಫ್ ಅಡ್ರೆಸ್ ಶ್ರೀನಿವಾಸಪ್ಪ ಅಂತ ಇಲ್ಲ, ಅದೆಲ್ಲ ಆ ಥರ ಏನು ಸಾಧ್ಯ ಇಲ್ಲ. ಆ ಥರ ಯಾವುದೇ ಉದ್ದೇಶಕ್ಕೆ ಬಳಸ್ಕೊಳ್ಬೇಡ್ರಿ, ಅದ್ಯಾವುದು ಇಲ್ಲ. ಮುಂದಿನ ಏನು ಸಹಾಯ ಬೇಕು ಅಂತಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಅದು ಖಂಡಿತವಾಗ್ಲೂ ಸಹಕಾರ ಆಗ್ತಾ ಇದೆ. ಈಗಲೂ ಉಪಯೋಗಿಸ್ಕೊಂತಾರೆ, ಈಗಲೂ ಆಗ್ತಾ ಇದೆ. ಎಲ್ರಿಗೂ ಅಷ್ಟೇ, ಯಾವುದೇ ರೀತಿಯಲ್ಲಿ ಆಗ್ಲೂ ಅದನ್ನು ಕೊಡ್ಲಿಕ್ಕೆ ಸಿದ್ಧ ಆಗ್ತೀವಿ ನಾವು. ಈ ಸಂದರ್ಭದಲ್ಲಿ ಇನ್ನು ಯುವ ಮಿತ್ರರು ಸಮಾಜ ಸೇವೆ ಮಾಡುವಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರು ಇಂತಹ ಸಮಾಜ ಸೇವೆನ ಅವರು ಉತ್ತಮ ನಮ್ಮ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜನ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡತನವನ್ನ ಅಥವಾ ಯಾವುದೇ ಇರ್ತಕ್ಕಂಥ ಈ ಏನು ಸಾಮಾಜಿಕ ಪಿಡುಗುಗಳಿದಾವೆ ಅವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಖಂಡಿತವಾಗ್ಲೂ ಯುವಶಕ್ತಿ ಒಂದಾದ್ರೆ ಇದು ಯಾವುದು ಕೂಡ ಸಾಧ್ಯ, ನಮ್ಮ ಮುಂದೆ ನಿಲ್ಲೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಪಡ್ತಿದೆ ಹೇಳ್ತೀನಿ ನಾನು. ಎಂದಿನಂತೆ ಶ್ರೀರಾಮ್ಪುರದ ಯುವಕರು, ವಿಶೇಷವಾಗಿ ಶಿವನಾಗು ಮತ್ತು ಅರವಿಂದ್ರವರು ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಈ ವರ್ಷ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಶ್ರೀರಾಮ್ಪುರದಲ್ಲಿ ಇಡೀ ಅಗಲಗುರ್ಕಿ ಪಂಚಾಯತಿಗೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಏನು ಅಂಗವಿಕಲರಿಗೆ ಸುಮಾರು 110 ಜನ ಅಂಗವಿಕಲರಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರಿಗೆ ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡುವಂಥ, ಕಂಬಳಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ.
ಮತ್ತೆ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ತುಂಬಾ ಪುಣ್ಯದ ಕೆಲಸವನ್ನ ಈ ಯುವಕರು ಯಾರು ನಮ್ಮ ಸ್ನೇಹಿತರು ಒಂದು ಉದ್ಯಮಿಗಳು ಆದಂತಹ ಸೀನಣ್ಣನವರ ಒಂದು ಸಹಕಾರದಲ್ಲಿ ಈ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಮತ್ತು ಶ್ರೀರಾಮ್ಪುರದ ಎಲ್ಲ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈಗ ಶ್ರೀರಾಮ್ಪುರಕ್ಕೂ ತಮಗೆ ಜನರ ಯಾವ ರೀತಿ ಸಹಕಾರ ಇದೆಯೋ ಈ ಜನರ ಕುರಿತು ಏನ್ ಹೇಳ್ತೀನಿ ನೀವು ಜನರು? ನಾನು ಆ ಜನರ ಕುರಿತು ಹೇಳ್ತಿದ್ದೀನಿ. ಏನೇ ಜೊತೆಗೆ ಬಂದು ನಾನು ಇಲ್ಲಿ ಮಾಡಿದ್ರು ಸಹ ನಾನು ಆಗ್ಲಿಂದ ಅದನ್ನೇ ಹೇಳಿದ್ದು. ನನ್ನ ಯುವ ಮಿತ್ರರಾದ ಅರವಿಂದ್ ಅವರು, ಶಿವನಾಗು ಅವರು ಮತ್ತೆ ಶಶಿ ಅವರು ಇವರೆಲ್ಲ ಸೇರಿ ನನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಮಾಡಿಸಿದ್ದು. ಅದೇ ರೀತಿ ಈಗ ನಮ್ಮ ಸೀನಣ್ಣನ ಕರ್ಕೊಂಡ್ಬಂದು ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಸಮಾಜ ಕಟ್ಟುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋದ್ರೆ ಒಂದು ಸಮಾಜ ನಿರ್ಮಾಣ ಆಗೋ ಕಡೆಗೆ ಮುಂದುವರಿತೀವಿ. ಇದೇ ರೀತಿ ಕೆಲಸಗಳು ಪ್ರತಿ ಹಳ್ಳಿಯಲ್ಲೂ ಆಗಬೇಕು. ಶ್ರೀರಾಮ್ಪುರವನ್ನ ಎಲ್ಲ ಬೇರೆ ಹಳ್ಳಿಗಳು ಬೇರೆ ನಗರಗಳು ಸ್ಫೂರ್ತಿಯಾಗಿ ತಗೊಂಡು ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ರೀತಿ ಬೆಡ್ಶೀಟ್ ವಿತರಣೆ, ಸ್ಕಾಲರ್ಶಿಪ್ ವಿತರಣೆ ಮತ್ತೆ ದಿನಸಿ ಕಿಟ್ ವಿತರಣೆ ಆ ಜನರಲ್ಲಿ ಯಾವ ರೀತಿ ಒಂದು ಆತ್ಮಸ್ಥೈರ್ಯ ಒಂದು ತುಂಬುತ್ತೆ, ಅವ್ರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ನೋಡಿ. ಒಂದು ಬೆಡ್ಶೀಟ್ ಕೊಟ್ಬಿಟ್ರೆ, ಒಂದು ದಿನಸಿ ಕಿಟ್ ಕೊಟ್ಬಿಟ್ರೆ ಯಾರ್ದೋ ಜೀವನ ಬದಲಾಗ್ಬಿಡಲ್ಲ. ಆದ್ರೆ ಇಡೀ ಸಮಾಜ ನಮ್ಮ ಜೊತೆ ನಿಂತಿದೆ, ನಾವು ನಿಶ್ಶಕ್ತರು ಅಂತ ಗೊತ್ತಿದ್ದು ನಮ್ಮನ್ನ ಯಾರು ಮರ್ತೋಗಿಲ್ಲ, ನಮ್ಮನ್ನ ಸಮಾಜ ದೂರ ತಳ್ಳಿಲ್ಲ. ಸಮಾಜದ ಒಂದಷ್ಟು ಜನರಾದ್ರೂ ಹೃದಯಪೂರ್ವಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂತಹ ಸಾಂಕೇತಿಕವಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಅವರ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು ಅಂತಂದ್ರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಅಂತ ಆತ್ಮವಿಶ್ವಾಸವನ್ನ ಬಡಿದೆಬ್ಬಿಸುವಂತಹ ಕೆಲಸಗಳು ಈ ರೀತಿಯ ಕೆಲಸಗಳ ಮುಖಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಶಿಡ್ಲಘಟ್ಟದ ಕಾಂಗ್ರೆಸ್ ಇದು ಎಲ್ಲ ಕಡೆನೂ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ರೆ ಈ ಸಾಮಾಜಿಕ ಪೀಳಿಗೆಗಳು ಆಟೋಮೆಟಿಕ್ ಹೋಗ್ತವೆ. ಕರ್ನಾಟಕ ರಾಜ್ಯನೇ ಬಂದು ನಮ್ಮ ಜೊತೆಯಲ್ಲಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಾವೇ ಯುವಶಕ್ತಿ ಹಳ್ಳಿಗಳಿರ್ತಕ್ಕಂಥ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯವನ್ನು ಮುಂದುವರಿಸಿ ಖಂಡಿತವಾಗಲೂ ಅದು ಬಗೆಯಿರುತ್ತೆ ಅಂತೇಳಿ ಹೇಳೋದಕ್ಕೆ ನನಗೆ ವಿಶ್ವಾಸ ಇದೆ.